ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಆ ವಿಡಿಯೋನ ಇಲ್ಲಿವರೆಗೂ ನೋಡಿಲ್ಲ ಅಂತಂದರೆ ನೋಡಿ, ಇವತ್ತಿನ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ಗೆ ಕಾರಣಗಳು ಗೊತ್ತಾಗ್ಬೋದು. ಹಾಗೆ ಈ ವಿಡಿಯೋದಲ್ಲಿ ಇವತ್ತು ಫೋಕಸಲ್ಲಿದ್ದಂಥ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು ಬಂದಿದೆ. ಆ ಅಪ್ಡೇಟ್ಸ್ಗಳಿಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನೋಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಸ್ಟಾಕನ್ನು ನಾವು ನೋಡಿದ್ರೆ ವೋಡಾಫೋನ್ ಐಡಿಯಾ. ಇವತ್ತು ನೋಡ್ಬೋದು 14% ಡೌನ್ ಫಾಲ್ ಕಂಡು ಬಂದಿದೆ. ನಾನು ಮೊನ್ನೆ ರ್ಯಾಲಿ ಬಂದಾಗ ಹೇಳಿದ್ದೆ, ಇದು ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡುವಂಥ ಸ್ಟಾಕ್ ಅಲ್ಲ, ಫಂಡಮೆಂಟಲಿ ಸಮಸ್ಯೆಯಲ್ಲಿದೆ, ಸರ್ವೈವಲ್ಗೋಸ್ಕರ ಹೋರಾಡ್ತಿದೆ ಅಂತ. ಇದು ಒಂಥರ ICU ನಲ್ಲಿರುವಂಥ ಪೇಷಂಟ್ ಇದ್ದಾಗೆ. ಪೇಷಂಟ್ ತುಂಬ ಸೀರಿಯಸ್, ಉಳಿತಾರ ಇಲ್ವೋ ಆ ರೀತಿ ಕಂಡೀಷನ್ ಇಲ್ಲಿರುವಂಥ ಕಂಪನಿ ಇದು. ಹಾಗಾಗಿ ನನ್ನ ಪ್ರಕಾರ ಖಂಡಿತ ಅವಾಯ್ಡಬಲ್ ಸ್ಟಾಕ್ ಇದು. ಇವತ್ತು 13ರಿಂದ 14% ಡೌನ್ ಫಾಲ್ ಕಂಡು ಬರಲಿಕ್ಕೆ ಕಾರಣ ಕಂಪನಿ 45,000 ಕೋಟಿ ಫಂಡ್ ರೈಸಿಂಗ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಈ ನ್ಯೂಸ್ನ ನಂತರ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಯಾಕೆಂತಂದ್ರೆ 45,000 ಕೋಟಿ ಇದಕ್ಕೆ ಏನೇನು ಅಲ್ಲ. ಯಾಕಂದ್ರೆ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೀವು ನೋಡಿದ್ರೆ 1,89,290 ಕೋಟಿ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ. ಶಾರ್ಟ್ ಟರ್ಮ್ ಅಲ್ಲೂ ಕೂಡ 12,500 ಕೋಟಿ ಸಾಲ ಇದೆ. ಸೊ ಇಷ್ಟು ದೊಡ್ಡ ಮಟ್ಟದ ಸಾಲವನ್ನ ಇಟ್ಕೊಂಡಿರುವಂತಹ ಕಂಪನಿಗೆ ಬರೀ 45,000 ಕೋಟಿ ಫಂಡ್ ರೈಸಿಂಗ್ ಏನೇನೂ ಅಲ್ಲ. ಹಾಗಾಗಿ ಈ ನ್ಯೂಸ್ ಬಂದ್ಮೇಲೆ ಮಾರ್ಕೆಟ್ ಕೂಡ ತುಂಬಾನೇ ಹಾರ್ಶ್ ಆಗಿ ರೆಸ್ಪಾಂಡ್ ಮಾಡಿದೆ. ಅದನ್ನ ನೀವಿಲ್ಲಿ ನೋಡ್ಬೋದು. ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾವುದೇ ಪಾಸಿಟಿವ್ಸ್ ಅಂತೂ ಇಲ್ಲ, ಎಲ್ಲನೂ ಕೂಡ ನೆಗೆಟಿವ್ಸೇ. ಅಂತ ಸ್ಟಾಕ್ ಇಂದ ದೂರ ಇರೋದು ಬೆಟರ್ ನನ್ನ ಪ್ರಕಾರ. ನಂತರ SJVN ಇವತ್ತು 3%ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ. ಬಟ್ ಕಂಪನಿಗೆ ನೋಡಬಹುದು SJVN ಶೇರ್ ಗೇನ್ಸ್ ಆಫ್ಟರ್ ಆರ್ಮ್ ಕಮಿಷನ್ಸ್ 100 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಇನ್ ಅಟ್ ಗುಜರಾತ್. ಗುಜರಾತ್ ಅಲ್ಲಿ 100 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದೆ. ಸೊ ಸ್ಟಿಲ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಓಪನಿಂಗ್ ಚೆನ್ನಾಗಿತ್ತು, ಅದರ ನಂತರ ಮಾರ್ಕೆಟ್ ಅಲ್ಲೇ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು. ಹಾಗಾಗಿ ಇದು ಕೂಡ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಕಂಪನಿಗೆ ಒಳ್ಳೆ ಸುದ್ದಿ ಇದು. ಕಂಪನಿಯ ಒಂದು ಪ್ಲಾಂಟ್ ಈಗ ಕೆಲಸವನ್ನ ಶುರು ಮಾಡಿದೆ. ನೆಕ್ಸ್ಟ್ ಆಗ ಬರೋದಾದ್ರೆ GE ಇಂಡಿಯಾ ಲಿಮಿಟೆಡ್ ನೋಡಬಹುದು 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಓಪನಿಂಗ್ ತುಂಬಾ ಚೆನ್ನಾಗಿತ್ತು, ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗಿತ್ತು. ಅದರ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು. 370 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಹಾಗೆ ಇದು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು 22,300 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 700% ರ್ಯಾಲಿ ಹೋಗಿದೆ 1 ಇಯರ್ ಅಲ್ಲಿ. ಮಾರ್ಚ್ 1ರಿಂದ ನೋಡಬಹುದು ಇಲ್ಲಿವರೆಗೂ 733% ರ್ಯಾಲಿಯನ್ನ ಕೊಟ್ಟಿದೆ ಸ್ಟಾಕ್. ಭರ್ಜರಿ ರಿಟರ್ನ್ಸ್ ಅನ್ನ ಒಂದೇ ವರ್ಷದಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು 200% ಫ್ಲಾಟ್ ಇತ್ತು ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಅಪ್ ಟು 2023 ವರೆಗೂ ಕೂಡ. ಸೊ 60% ಡೌನ್ ಇದ್ದಂತ ಸ್ಟಾಕ್ ಜಸ್ಟ್ 1 ಇಯರ್ ಅಲ್ಲಿ ಅದೃಷ್ಟ ಬದಲಾಯಿಸಿದೆ ಇನ್ವೆಸ್ಟರ್ಸ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ, ಪೀಕ್ ಅಲ್ಲಿ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ಈಗಾಗಲೇ ಸಾಕಷ್ಟು ಮೂವ್ ಆಗಿದೆ ಸ್ಟಾಕ್. ಮುಂದಿನ ವರ್ಷನೂ ಕೂಡ ಇದೇ ರೀತಿ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ದೂರ ಇರಿ. ಪರವಾಗಿಲ್ಲ, 20-30% ರಿಟರ್ನ್ಸ್ ಜನರೇಟ್ ಆದ್ರೂ ಕೂಡ ಒಳ್ಳೆ ರಿಟರ್ನ್ಸ್ ಅಂತಾನೆ ನಾನು ಕನ್ಸಿಡರ್ ಮಾಡ್ತೀನಿ. ಏನಾದ್ರು ಬೇಕಿದ್ರೆ ಸ್ಟಡಿ ಮಾಡಿ ಮುಂದುವರಿಬಹುದು, ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಒಂದು ಮಿಡ್ ಸೈಜ್ಡ್ ಕಂಪನಿ 370 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಹಾಗೆ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಮಹೀಂದ್ರ ಅಂಡ್ ಮಹೀಂದ್ರ ಇವತ್ತು 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓಪನಿಂಗ್ ಫ್ಲಾಟ್ ಆಗಿತ್ತು. ಕಂಪನಿ ಥಾರ್ ಎಡಿಷನ್ ಅನ್ನ ಲಾಂಚ್ ಮಾಡಿದೆ. ಮತ್ತೊಂದು ಎಸ್ಪೆಷಲಿ 14 ಲಕ್ಷಗಳಿಂದ ಸ್ಟಾರ್ಟ್ ಆಗುತ್ತೆ ಕಂಪನಿಯ ಈ ಎಡಿಷನ್ ನ ಪ್ರೈಸ್. ಮಹೀಂದ್ರ ಥಾರ್ ಅಲ್ಲಿ ಅರ್ತ್ ಎಡಿಷನ್, ಸಾರಿ ನಾನು ಬರೀ ಥಾರ್ ಎಡಿಷನ್ ಅಂತ ಹೇಳಿದೆ, ಥಾರ್ ಅಲ್ಲ, ಮಹೀಂದ್ರ ಥಾರ್ ಅಲ್ಲಿ ಅರ್ತ್ ಎಡಿಷನ್ ಪ್ರೈಸ್ 14 ಲಕ್ಷದಿಂದ ಶುರು ಆಗ್ತಿದೆ ಅಂತ ಹೇಳಿದೆ. ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಇವತ್ತು ಡಿಫರೆಂಟ್ ಆಗಿತ್ತು. ಹಾಗಾಗಿ ರಿಯಾಕ್ಷನ್ ಕೂಡ ಹಾಗೇ ಇದೆ. ನೆಕ್ಸ್ಟ್ ಆಗ ಬರೋದಾದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ನೋಡೋಕೆ ಸಿಕ್ಕಿದೆ. ಇಲ್ಲಿ ನ್ಯೂಸ್ ಅನ್ನ ನೋಡಬಹುದು, PM ಮೋದಿ ಟು ಇನಾಗ್ರೇಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಫೆರ್ರಿ. ಈ ನ್ಯೂಸ್ ಬಂದಿತ್ತು. ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಬಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಫೆರ್ರಿಯನ್ನ ಕಂಪನಿ ಓಪನ್ ಮಾಡಿದೆ. ನೆಕ್ಸ್ಟ್ ಆಗ ಬರೋದಾದ್ರೆ ಸಾಲ್ಸಾ ಟೆಕ್ನೋ ಇಂಜಿನಿಯರಿಂಗ್ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಅಲ್ಲಿ ನೋಡಬಹುದಾಗಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಅನ್ನ ನೋಡಬಹುದು. 200 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸೊ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಬಟ್ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸುದ್ದಿಗಳು. ಸೊ ಒಳ್ಳೆ ಆರ್ಡರ್ 200 ಕೋಟಿ, ನಾಟ್ ಎ ಸ್ಮಾಲ್ ಅಮೌಂಟ್ ಅಂತಾನೆ ಹೇಳ್ಬೋದು. 4,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ. ನೆಕ್ಸ್ಟ್ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್, ಇಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಅನ್ನ ನೋಡಬಹುದು. ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಟ್ರೂ ಕಾಲರ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಮೆಸೇಜಿಂಗ್ ಗೆ ಸಂಬಂಧಪಟ್ಟಂತೆ. ಇಲ್ಲಿ ನೋಡಬಹುದು ಟ್ರೂ ಕಾಲರ್ ಅಂಡ್ ಟ್ಯಾನ್ಲಾ ಪಾರ್ಟ್ನರ್ ಫಾರ್ ಬಿಸ್ನೆಸ್ ಮೆಸೇಜಿಂಗ್ ಇನ್ ಇಂಡಿಯಾ ಡೀಟೇಲ್ಸ್. ಬಿಸ್ನೆಸ್ ಮೆಸೇಜಸ್ ಅನ್ನ ಕಳಿಸ್ಲಿಕ್ಕೆ ಬಲ್ಕ್ ಮೆಸೇಜಸ್ ಎರಡು ಕೂಡ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು.
ಆಲ್ಮೋಸ್ಟ್ ಕೊನೆವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು. ಕೊನೆಯಲ್ಲಿ ನೋಡಬಹುದು ಬಿಗ್ ಪ್ಲೇಯರ್ ಯಾರೋ ದೊಡ್ಡ ಮಟ್ಟದ ಕ್ವಾಂಟಿಟಿಯನ್ನ ಸೆಲ್ ಮಾಡಿ ಎಕ್ಸಿಟ್ ಆಗಿರೋ ತರ ಕಾಣ್ತಾ ಇದೆ ಈ ಸಡನ್ ಡೌನ್ ಫಾಲ್ ಅನ್ನ ನೋಡಿದ್ರೆ, ಅಥವಾ ಹೈ ವಾಲ್ಯೂಮ್ಸ್ ಒಂದೇ ಸಲ ಬಂದಿರುತ್ತೆ. ನೆಕ್ಸ್ಟ್ JB ಕೆಮಿಕಲ್ಸ್ ಅಂಡ್ ಫಾರ್ಮಾದಲ್ಲಿ ಇವತ್ತು ಅರೌಂಡ್ 3% ಡೌನ್ ಫಾಲ್ ಕಂಡು ಬಂದಿದೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಕಂಪನಿಯ ಪ್ರಮೋಟರ್ ಆಗಿರುವಂತಹ KKR ಗ್ರೂಪ್ ಇದರಲ್ಲಿ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ನ್ಯೂಸ್ ಬಂದಿದೆ. ಇದು ಕಂಪನಿ ಹೇಳಿರುವಂತಹ ಮಾಹಿತಿ ಅಲ್ಲ, ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ನ್ಯೂಸ್. ಬ್ಲೂಮ್ಬರ್ಗ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಜಿ ಎಂಟರ್ಟೈನ್ಮೆಂಟ್ ಅಂಡ್ ಎಂಟರ್ಪ್ರೈಸಸ್. ಇದು ಕೂಡ ಸೇಮ್ ವೋಡಾಫೋನ್ ಐಡಿಯಾ ತರನೇ ಆಲ್ಮೋಸ್ಟ್ ICU ನಲ್ಲಿ ಇರುವಂತಹ ಪೇಷಂಟ್ ಅಂತಾನೆ ಹೇಳ್ಬೋದು. ಈ ಕಂಪನಿಯನ್ನು ಕೂಡ ತುಂಬಾ ಜನ ಬೈ ಮಾಡ್ತಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಂತ. ಬಟ್ ನಾನಂತೂ ಸಾಕಷ್ಟು ಸಲ ಹೇಳಿದೀನಿ, ಅವಾಯ್ಡ್ ಮಾಡೋದು ಬೆಟರ್ ಅಂತ. ಇವತ್ತು ನೋಡಬಹುದು 6.5% ಅಷ್ಟು ಡೌನ್ ಫಾಲ್ ಕಂಡು ಬಂದಿದೆ. ಇದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು, ಜಿ ಕಾನ್ಸ್ಟಿಟ್ಯೂಟ್ಸ್ ಇಂಡಿಪೆಂಡೆಂಟ್ ಕಮಿಟಿ ಟು ಪ್ರೋಬ್ ಆಲ್ ಚಾರ್ಜಸ್ ರೈಸ್ಡ್ ಬೈ ಸೆಬಿ. ಸೆಬಿ ಏನು ಇವರ ಮೇಲೆ ಕೆಲವೊಂದು ಚಾರ್ಜಸ್ ರೈಸ್ ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡಲಿಕ್ಕೆ ಕಂಪನಿಯ ಗ್ರೂಪ್ ಇಂಡಿಪೆಂಡೆಂಟ್ ಕಮಿಟಿಯನ್ನ ಅಪಾಯಿಂಟ್ ಮಾಡಿದೆ. ಆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ತುಂಬಾನೇ ಹಾರ್ಶ್ ಆಗಿ ರಿಯಾಕ್ಟ್ ಮಾಡಿದೆ 6.5% ಡೌನ್ ಫಾಲ್ ನ ಮೂಲಕ. ಖಂಡಿತ ಇದು ಕೂಡ ಅವಾಯ್ಡಬಲ್ ಸ್ಟಾಕ್. ನನಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಈ ರ್ಯಾಲಿ ಬಂದಾಗ್ಲೂ ಹೇಳಿದ್ದೀನಿ, ಕಂಪನಿಯ ಸಮಸ್ಯೆ ಮುಗುದಿಲ್ಲ, ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಅಂತ. ಇನ್ ಕೇಸ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ 40% ಡೌನ್ ಇದೆ. ಈಗಲೂ ಕೂಡ ಡೌನ್ ಫಾಲ್ ಆಗ್ತಾ ಇದೆ. ಎಲ್ಲಿವರೆಗೂ ಆಗುತ್ತೆ ಗೊತ್ತಿಲ್ಲ, ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಈ ಸ್ಟಾಕ್ ಅನ್ನ. ನೆಕ್ಸ್ಟ್ ಏಷ್ಯನ್ ಪೇಂಟ್ಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ. ಇವತ್ತು 2.5% ಡೌನ್ ಫಾಲ್ ಆಗಿದೆ. ಇನ್ ಕೇಸ್ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಮೋರ್ ದೆನ್ 5%, ಹಾಗೆ 1 ಮಂತ್ ಅಲ್ಲಿ 6% ಡೌನ್ ಇದೆ. ಹಾಗೆ ಈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 7 to 8% ಡೌನ್ ಇದೆ. ಹಾಗೆ ಇನ್ ಕೇಸ್ ನಾವು ಒಂದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. 5 ಇಯರ್ಸ್ ಇಂದ ನೋಡಿದ್ರೆ ನೋಡಬಹುದು 2021 ಅಕ್ಟೋಬರ್ ಇಂದ ಅಥವಾ ಸೆಪ್ಟೆಂಬರ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ, ಅಥವಾ ಸ್ವಲ್ಪ ಡೌನ್ ಅಲ್ಲೇ ಇದೆ ಸ್ಟಾಕ್. ಈಗಲೂ ಕೂಡ ಅರೌಂಡ್ 20% ಡೌನ್ ಅಲ್ಲಿ ಇದೆ 2021 ಹೈ ಇಂದ. ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಜೊತೆಗೆ ಈಗಿನ ಡೌನ್ ಫಾಲ್ ಗೆ ಕಾರಣ ಇತ್ತೀಚೆಗೆ ಬಿರ್ಲಾ ಗ್ರೂಪ್ ಇಂದ ಒಂದು ಪ್ರಾಡಕ್ಟ್ ಲಾಂಚ್, ಎಸ್ಪೆಷಲಿ ಪೇಂಟ್ ಬಿಸ್ನೆಸ್ ಅಲ್ಲಿ ಬಿರ್ಲಾ ಓಪಸ್ ಬ್ರಾಂಡ್ ಅನ್ನ ಲಾಂಚ್ ಮಾಡಿದ್ದಾರೆ. ಮುಂದಿನ ತಿಂಗಳಿಂದ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬರ್ತಾ ಇದೆ. ಇದು ಕಾಮನ್. ಕೆಲವು ಸಲ ದೊಡ್ಡ ಬಿಸ್ನೆಸ್ ಹೌಸ್ ಒಂದು ಬಿಸ್ನೆಸ್ಗೆ ಎಂಟರ್ ಆಗ್ತಾ ಇದೆ ಅಂತಂದ್ರೆ ಈಗಾಗಲೇ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ಸ್ವಲ್ಪ ಪ್ರೆಷರೈಸ್ಡ್ ಸಿಚುವೇಶನ್ ಕಂಡು ಬರುತ್ತೆ. ಅದೇ ರೀತಿ ಸಿಚುವೇಶನ್ ಈಗ ಏಷ್ಯನ್ ಪೇಂಟ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಮತ್ತೊಬ್ಬ ಕಾಂಪಿಟೇಟರ್ ಇವರಿಗೆ ಉಟ್ಕೊಂಡಿದ್ದಾರೆ. ಹಾಗಂತ ಈ ಕಂಪನಿ ಕಥೆಯನ್ನು ಮುಗಿಸೋಕ್ಕಾಗೋದಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 50% ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತಹ ಕಂಪನಿ. 1-2%, 3% ಮಾರ್ಕೆಟ್ ಶೇರ್ ಕಡಿಮೆ ಆದ್ರೂ ಆಗ್ಬೋದು, ಅಥವಾ ಆಗದೇನೂ ಕೂಡ ಇರಬಹುದು. ಬಟ್ ಕಂಪನಿ ಯಾವ ರೀತಿ ನಿರ್ಧಾರಗಳನ್ನ ಮುಂದಿನ ದಿನಗಳಲ್ಲಿ ತಗೊಳುತ್ತೆ, ತನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿರುತ್ತೆ ಅನ್ನೋದ್ರ ಮೇಲೆ ಪರ್ಫಾರ್ಮೆನ್ಸ್ ನಿಂತಿರುತ್ತೆ. ಆಸ್ ಆಫ್ ನೌ ಒಬ್ಬ ಹೊಸ ಪ್ಲೇಯರ್ ಎಂಟರ್ ಆಗಿರೋದ್ರಿಂದ, ಎಸ್ಪೆಷಲಿ ಸ್ಟ್ರಾಂಗ್ ಗ್ರೂಪ್ ಎಂಟರ್ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ ಅಲ್ಲಿ ಇದೆ. ಬಟ್ ಆ ಪ್ರೆಷರ್ ಅನ್ನ ಕಂಪನಿ ಹ್ಯಾಂಡಲ್ ಮಾಡೋ ಅಂತ ಕೆಪಾಸಿಟಿ ಖಂಡಿತ ಇದೆ. ಸ್ವಲ್ಪ ದಿನ ತಗೊಳ್ಬಹುದು, ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡುತ್ತೆ ಅಂತ. ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ, ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತಹ ಕಂಪನಿ ಅಲ್ಲ. ಬಟ್ ಎಷ್ಟು ದಿನ ರಿಕವರಿ ಆಗ್ಲಿಕ್ಕೆ ತಗೊಳುತ್ತೆ ಅನ್ನೋದು ಖಂಡಿತ ಯಾರಿಗೂ ಗೊತ್ತಿರೋದಿಲ್ಲ. ಈಗಾಗಲೇ 2-2.5 ವರ್ಷದಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ, ಕೆಳಗಡೆ ಬರುತ್ತೆ ಮೇಲೆ ಹೋಗುತ್ತೆ, ಆ ರೀತಿ ಅಗ್ಗಜಗ್ಗಾಟದಲ್ಲಿದೆ. ಸಮಯ ತಗೊಳ್ಬಹುದು ಕಮ್ ಬ್ಯಾಕ್ ಅನ್ನ ಮಾಡ್ಲಿಕ್ಕೆ. ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬರಬೇಕು. ಆಗ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಕಮ್ ಬ್ಯಾಕ್. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಪತಂಜಲಿ ಫುಡ್ಸ್ ಇವತ್ತು 3% ಡೌನ್ ಆಗಿದೆ ಸ್ಟಾಕ್ ಅಲ್ಲಿ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಸುಪ್ರೀಂ ಕೋರ್ಟ್ ಕಂಪನಿಯ ಪತಂಜಲಿ ಆಯುರ್ವೇದ್ ಆರ್ಡ್ಸ್ ಅನ್ನ ಪ್ರಸಾರ ಮಾಡಲಿಕ್ಕೆ ಸ್ಟಾಪ್ ಮಾಡಿದೆ. ಹೀಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ, ಪತಂಜಲಿ ಫುಡ್ಸ್ ಗೆ ಇದರಿಂದ ಎಫೆಕ್ಟ್ ಏನಾಗೋದಿಲ್ಲ, ಜಸ್ಟ್ ಆಯುರ್ವೇದ ಆರ್ಟ್ಸ್ ಮಾತ್ರ ಸ್ಟಾಪ್ ಮಾಡ್ಲಿಕ್ಕೆ ಹೇಳಿರೋದು. ಹಾಗಾಗಿ ಪತಂಜಲಿ ಫುಡ್ಸ್ ಗೆ ಸಂಬಂಧಪಟ್ಟಂತೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳಿದೆ. ಹಾಗಾಗಿನೇ ಸ್ವಲ್ಪ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಧ್ಯಾಹ್ನದ ನಂತರ. ನೆಕ್ಸ್ಟ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ಅರೌಂಡ್ 1% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಮಾರ್ನಿಂಗ್ ತುಂಬಾನೇ ಹೈ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು. ಯಾಕಂದ್ರೆ ಹೈ ವಾಲ್ಯೂಮ್ಸ್ ಇಮಿಡಿಯೇಟ್ಲಿ ರೈಸ್ ಆಗಿದೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಓವರ್ ಆಲ್ ಹತ್ರ 1% ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ ಆಗ ಬರೋದಾದ್ರೆ ಐಆರ್ ನಲ್ಲಿ ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. 3.5% ಡೌನ್ ಆಗಿದೆ. ನಿನ್ನೆ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು. ಬಟ್ ಇವತ್ತು ಅಗೇನ್ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಒಳ್ಳೆ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬರೋದು ಖಂಡಿತ ಬಿಗ್ ಆಪರ್ಚುನಿಟಿ. ವೈಟ್ ಮಾಡಿ ಸ್ವಲ್ಪ ದಿನ ನೋಡೋಣ ಎಲ್ಲಿವರೆಗೂ ಹೋಗಿ ಸಸ್ಟೈನ್ ಆಗುತ್ತೆ ಅಂತ. ಸೈಡ್ ವೇಸ್ ಅಲ್ಲಿ ಯಾವಾಗ ಟ್ರೇಡ್ ಆಗ್ಲಿಕ್ಕೆ ಶುರುವಾಗುತ್ತೋ ಒಂದೇ ರೇಂಜ್ ಅಲ್ಲಿ ಆಗಬೇಕಿದ್ರೆ ಬೈ ಮಾಡಬಹುದು. ಯಾಕಂದ್ರೆ ಕಂಟಿನ್ಯೂಸ್ ಡೌನ್ ಆಗ್ತಾ ಇದೆ, ಯಾರಿಗೂ ಗೊತ್ತಿಲ್ಲ ಎಲ್ಲಿವರೆಗೂ ಡೌನ್ ಆಗುತ್ತೆ ಅಂತ. ಅಥವಾ 20-30% ನಾವು ಡೌನ್ ಫಾಲ್ಗೆ ಒಂದೊಂದು ಸ್ವಲ್ಪ ಮಟ್ಟಿಗೆ ಕ್ವಾಂಟಿಟೀಸ್ ಬೈ ಮಾಡ್ತೀವಿ ಅನ್ನೋರು ಖಂಡಿತ ಸ್ಟಡಿ ಮಾಡಿ ಬೈ ಮಾಡಬಹುದು. ಈಗ ಅರೌಂಡ್ 28-29% ಇದೆ. ಆಲ್ಮೋಸ್ಟ್ ಒಳ್ಳೆ ಲೆವೆಲ್ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ಸೆಂಟಿಮೆಂಟ್ ನೆಗೆಟಿವ್ ಇದೆ. ಹಾಗಾಗಿ ವೇಟ್ ಅಂಡ್ ವಾಚ್ ಪಾಲಿಸಿ ಕೂಡ ಬಳಸಬಹುದು, ಇಲ್ಲ ನಮ್ಮ ಸ್ಟ್ರಾಟಜಿ 25% ಅದನ್ನು ಕೂಡ ಬಳಸಬಹುದು. ನೆಕ್ಸ್ಟ್ ಏಂಜಲ್ ಒನ್ ಅಲ್ಲೂ ಕೂಡ ಸೇಮ್
ಡೌನ್ ಫಾಲ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಲಾಸ್ಟ್ 4-5 ಡೇಸ್ ಇಂದ ಚೆಕ್ ಮಾಡಿದ್ರೆ 7.5% ಇದೆ. 1 ಮಂತ್ ಅಲ್ಲಿ ಚೆಕ್ ಮಾಡಿದ್ರೆ 2-3% ಇದೆ. ಹಾಗೆ 6 ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 61% ಪಾಸಿಟಿವ್ ಇದೆ. ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 25-26% ಡೌನ್ ಫಾಲ್ ಕಂಡು ಬಂದಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಎಲ್ಲ ಒಂದ್ ಕಡೆ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ. ಅದು ಈಗ ಬಂದಿದೆ. ಇನ್ ಕೇಸ್ ಮೋರ್ ದನ್ 30% ಇದು ಡೌನ್ ಫಾಲ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಅದು ಒಳ್ಳೆ ಅಕ್ಯುಮುಲೇಷನ್ ಲೆವೆಲ್ ಅಂತಾನು ಅಂದ್ಕೊಳ್ಬಹುದು. ಬಟ್ ಸ್ಟಡಿ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಡಿಸಿಷನ್ ತಗೊಳ್ಳಿ. ಸುಮ್ನೆ 30% ಡೌನ್ ಆಯ್ತು ಅಂತ ತಗೊಳ್ಳೋದಲ್ಲ. ಕಂಪನಿಯ ಬಿಸ್ನೆಸ್ ಇಷ್ಟ ಆಗ್ಬೇಕು. ಇನ್ ಕೇಸ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 186% ರ್ಯಾಲಿ ಬಂದಿದೆ. 1 ಇಯರ್ ಅಲ್ಲಿ 186% ರ್ಯಾಲಿ ನಂತರ 25-26% ಅಥವಾ 30% ನಾರ್ಮಲ್ ಪರ್ಫಾರ್ಮೆನ್ಸ್. 50% ಡೌನ್ ಆದ್ರೂ ಕೂಡ ಆಗ್ಬಹುದು. ಅವೆಲ್ಲನೂ ಕೂಡ ಬಿಗ್ ಅಪಾರ್ಚುನಿಟೀಸ್. ಯಾಕಂದ್ರೆ ಈ ಸ್ಟಾಕ್ ಹಿಂದೆ ಕೂಡ ಒಳ್ಳೆ ಡೌನ್ ಫಾಲ್ ಅನ್ನ ಕೊಟ್ಟಿತ್ತು. ನೀವು ಇಲ್ಲಿ ನೋಡಬಹುದು ಲಿಸ್ಟ್ ಆದ ನಂತರ ಯಾವ ರೀತಿ ಡೌನ್ ಫಾಲ್ ಆಗಿತ್ತು ಅಂತ. 38-39% ಅಥವಾ 40% ಡೌನ್ ಆಗಿತ್ತು. ಅದರ ನಂತರ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿ ಮತ್ತೆ ಅಗೇನ್ ಇಲ್ಲಿ ಡೌನ್ ಆಗಿತ್ತು 34-35%. ಅದರ ನಂತರ ಸ್ಟ್ರಾಂಗ್ ರ್ಯಾಲಿ ಕೂಡ ಕಂಡು ಬಂತು. ಅಗೇನ್ ಈಗ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ಅಗೇನ್ 30% ಮೇಲೆ ಹೋದ್ರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಅಕ್ಯುಮುಲೇಟ್ ಕೂಡ ಮಾಡಬಹುದು. ಬಟ್ ಸ್ಟಡಿ ಮಾಡಿ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಂಡು ಡಿಸಿಷನ್ ತಗೊಳ್ಳಿ. ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. 24,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿ. ಹಾಗೆ ಇತ್ತೀಚಿನ ನ್ಯೂಸ್ ಕೂಡ ನೋಡಬಹುದು. ನಿನ್ನೆ ನ್ಯೂಸ್ BCCI ಸೆಲೆಕ್ಟ್ಸ್ ಏಂಜಲ್ ಒನ್ ಆಸ್ ಅಸೋಸಿಯೇಟ್ ಪಾರ್ಟ್ನರ್ ಫಾರ್ IPL ನ ಅಸೋಸಿಯೇಟ್ ಪಾರ್ಟ್ನರ್ ಕೂಡ ಆಗಿದೆ ಏಂಜಲ್ ಒನ್. ಸೊ ಪಾಸಿಟಿವ್ ನ್ಯೂಸ್. ಅದು ಹಾಗಂತ ಪಾಸಿಟಿವ್ ರಿಯಾಕ್ಷನ್ ಏನಿಲ್ಲ. ಸ್ಟಿಲ್ ಕಂಪನಿಯ ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತದ್ದು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಹಾಗೆ ಡೌನ್ ಫಾಲ್ ಗಳು ಖಂಡಿತ ಅಪರ್ಚುನಿಟಿನೇ. ಹೈಯರ್ ಲೆವೆಲ್ ಅಲ್ಲಿ ಬೈ ಮಾಡಿರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಹೋಲ್ಡ್ ಮಾಡ್ಲಿಕ್ಕೆ. ಬಟ್ ಪೇಷನ್ಸ್ ಇರಲೇಬೇಕು. ಒಳ್ಳೆ ಕಂಪನಿಗಳನ್ನ ಬೈ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಹೋಲ್ಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ HFCL ಬಗ್ಗೆ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅರೌಂಡ್ 7% ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ. ಈ ಸ್ಟಾಕ್ ಬಗ್ಗೆ 3-4 ಸಲ ನಾನು ಕವರ್ ಮಾಡಿದ್ದೀನಿ. ಸ್ವಲ್ಪ ರಿಸ್ಕಿ ಸ್ಟಾಕ್. ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡ್ಕೊಂಡು ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಹೋಗ್ತೀನಿ ಅಂದ್ರೆ ಖಂಡಿತ ಹೋಗ್ಬೋದು. ಬಟ್ ಜಸ್ಟ್ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅದು ರೆಡ್ ಸಿಗ್ನಲ್ ಆಗುತ್ತೆ. ಸೊ 1 ಇಯರ್ ಅಲ್ಲಿ 59% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಎಸ್ಪೆಷಲಿ ಲಾಸ್ಟ್ 1 ಮಂತ್ ಪರ್ಫಾರ್ಮೆನ್ಸ್ ಅಥವಾ 6 ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 46% ರ್ಯಾಲಿ ಕಂಡು ಬಂದಿದೆ. ಸಾಕಷ್ಟು ನ್ಯೂಸ್ ಗಳು ಬಂದಿದ್ದು. ಹಾಗಾಗಿ ನ್ಯೂಸ್ ಬೇಸ್ಡ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದು. ಕಂಪನಿ ಆರ್ಡರ್ ಬುಕ್ ಕೂಡ ನೋಡಬಹುದು. 7,678 ಕೋಟಿ ಆರ್ಡರ್ ಬುಕ್ ಇರುವಂತಹ ಕಂಪನಿ, 15,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನೆಕ್ಸ್ಟ್ IHCL ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಒಳ್ಳೆ ಸ್ಟಾಕ್, ಟಾಟಾ ಗ್ರೂಪ್ ನ ಕಂಪನಿ, ಆರಾಮಾಗಿ ಹೋಲ್ಡ್ ಮಾಡಬಹುದು. ಬಟ್ ಲಾಸ್ಟ್ 4-5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 2.5% ಪಾಸಿಟಿವ್ ಇದೆ. ಬಟ್ ಮೊನ್ನೆ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ನೋಡಬಹುದು 4.5% ಡೌನ್ ಇದೆ. ಹಾಗೆ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ. 4%. 1 ಮಂತ್ ಅಲ್ಲಿ ನಾಟ್ ಬ್ಯಾಡ್, ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಇನ್ ಕೇಸ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ 80% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲೂ ಕೂಡ 324% ಪಾಸಿಟಿವ್ ಇದೆ. ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ. 81,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಇದೇ ಕಂಪನಿ ಅಂಡರ್ ಬರುತ್ತೆ, ಟಾಟಾ ಗ್ರೂಪ್ ನ ಕಂಪನಿ. ಆರಾಮಾಗಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬಹುದು. ಜೊತೆಗೆ ಇತ್ತೀಚೆಗೆ ಅಯೋಧ್ಯೆನಲ್ಲೂ ಕೂಡ ಸಾಕಷ್ಟು ಪ್ಲಾನ್ ಗಳನ್ನು ಮಾಡಿದೆ ಇನ್ವೆಸ್ಟ್ಮೆಂಟ್ ಗೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಇವತ್ತು ಸ್ವಲ್ಪ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ. 3.5% ಡೌನ್ ಇದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.